ನೀವು ಸಡನ್ ಆಗಿ ಈ ಥರ ರಾತ್ರಿ ಬಂದ್ಬಿಟ್ಟು ಇವ್ರನ್ನ ಯಾಕೆ ಬೈತಾ ಇದ್ದೀರಾ ಅಂತ ಕೇಳಿದಾಗ ಹೋಗಮ್ಮ ನೀನು ಆ ಕಡೆ ಹುಡುಗನ್ನೆಲ್ಲ ತಂದು ಮನೇಲಿ ಇಟ್ಕೊಂಡ್ಬಿಟ್ಟಿದೀಯಾ, ಸಾರಿ ನಾನು ತುಂಬ ಎಮೋಷನಲ್ ಆಗಿಬಿಟ್ಟಿದ್ದೀನಿ, ನಮ್ಮ ಯಜಮಾನ್ರು ಇದೆಲ್ಲ ಹೇಳಬೇಡ ಅಂತ ಹೇಳಿದ್ದಾರೆ. ಬಟ್ ಮದುವೆ ಈ ಥರ ಆದಮೇಲೆ फैमिली से जितने भी मेंबर्स थे वो सारे लोग आ गए थे और हमारी टेंपल में शादी कराई थी. ನಾನು ಅದಕ್ಕೆ ಒಂದು ಆಟದಿಂದ ನನ್ನ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ, ಅದು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. So hello everyone, सत श्री अकाल, वेलकम बैक टू भारती कौर कन्नड़ा ब्लॉग. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಮೋಸ್ಟ್ ಅವೈಟೆಡ್ ವಿಡಿಯೋನೇ ಅಂತ ಹೇಳ್ಬೋದು. ಎಲ್ಲರೂ ಪಾರ್ಟ್ 2 ಯಾವಾಗ ಆಗ್ತೀರ ಅಕ್ಕ ಅಕ್ಕ ಅಂತ ಹೇಳ್ತಾ ಇರೋವಾಗ ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ನಾನು ಎಷ್ಟೊಂದು ಜನಕ್ಕೆ ಅಕ್ಕ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಫೈನಲಿ ನಿಮ್ಮ ಜೊತೆ ನಾನು ನಮ್ಮ ಲವ್ ಸ್ಟೋರಿ ಪಾರ್ಟ್ 2 ಈ ಒಂದು ಜರ್ನಿ ನಾನು ಸಹ ಶೇರ್ ಮಾಡ್ತಾ ಇದ್ದೀನಿ. Wait. We would like to thank to all our viewers who loved our stories part 1 and gave us support. Thank you so much everyone. हमारी स्टोरी को लाइक करने के लिए, हमारे पार्ट 1 को आपने ढेर सारा प्यार दिया, उसके लिए आप लोगों का बहुत शुक्रिया तहे दिल से. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಬೆಂಗಳೂರಿಗೆ ಬರೋವರೆಗೂ ಕಂಟಿನ್ಯೂ ಮಾಡಿದ್ವಿ. ಅಂದರೆ ನಾನು ಗುರ್ಗಾವಿಂದ ಬೆಂಗಳೂರಿಗೆ ಪರ್ಮನೆಂಟಾಗಿ ಬಂದುಬಿಟ್ಟೆ ಇವ್ರ ಜೊತೆ ಜಗಳ ಮಾಡಿಕೊಂಡು. ಆಮೇಲೆ ಇವರು ಸ್ವಲ್ಪ ತಿಂಗಳಾದಮೇಲೆ ನಾನು ಹಿಂದೆನೇ ಬಂದುಬಿಟ್ರು ಬೆಂಗಳೂರಿಗೆ. ಆವಾಗ ಇವ್ರನ್ನ ನಾನು ನಮ್ಮ ಮನೆಯಲ್ಲೇ ಉಳಿಯೋದಕ್ಕೆ ಹೇಳಿದೆ. ಸೊ ಇವರು ನಮ್ಮ ಮನೆಯಲ್ಲೇ ಸ್ಟೇ ಮಾಡ್ತಾಯಿದ್ರು. ಆವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. ಏನು ಅಂತ ಹೇಳಿದ್ರೆ, ನಾವಿದ್ದಿದ್ದು ಬಾಡಿಗೆ ಮನೆಯಲ್ಲಿ, ನಮ್ಮದು ಓನ್ ಹೌಸ್ ಬಂದುಬಿಟ್ಟು ನಾವು ಲೀಸ್ಗೆ ಅಂತ ಕೊಟ್ಬಿಟ್ಟು ಆಲ್ಮೋಸ್ಟ್ 20 ಇಯರ್ಸಿಂದ ನಾವು ಬಾಡಿಗೆ ಮನೆಯಲ್ಲೇ ಇದ್ವಿ ಆವಾಗ. ಸೊ ಅವಾಗೇನಾಯಿತು, ಮನೆ ಓನರ್ ಬಂದುಬಿಟ್ಟು ಇವ್ರನ್ನ ಬಂದು ಬೈತಾಯಿದ್ರು ಒಂದಿನ ಸಡನ್ನಾಗಿ ಬಂದುಬಿಟ್ಟು. ಏನಂತ ಹೇಳಿದ್ರಂದರೆ, ನೀನು ಯಾರು, ಏನಕ್ಕೆ ಇಲ್ಲಿ ಬಂದು ಇದ್ದೀಯಾ, ಮದುವೆ ಆಗ್ದಿರಾ ಇವ್ರ ಮನೆಯಲ್ಲಿ, ಈ ಥರ ಎಲ್ಲ ಇಲ್ಲಿ ಅಲೋ ಮಾಡಲ್ಲ ನಾವು, ನಿಮ್ಮದು ಅಡ್ರೆಸ್ ಏನು, ಎಲ್ಲಿರೋನು ನೀನು, ಏನು ಎತ್ತ ಅಂತ ಇವ್ರನ್ನ ಇಟ್ಕೊಂಡು ಕ್ವಶನ್ ಮಾಡ್ತಾಯಿದ್ರು. ಅದು ರಾತ್ರಿ ಆಲ್ಮೋಸ್ಟ್ 9 o'clock ಆಗಿಬಿಟ್ಟಿದೆ. ನಾವೆಲ್ಲ ಊಟ ಮಾಡಿಬಿಟ್ಟು ಟಿ ವಿ ನೋಡ್ತಾ ಇದ್ವಿ. ಆವಾಗ ಸಡನ್ನಾಗಿ ಬಂದುಬಿಟ್ಟು ಅವ್ರು ಆ ಥರ ಎಲ್ಲ ಹೇಳ್ತಾ ಇದ್ವಿ. ಓಕೆ, ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಇವರು ಯಾರೂ ಅಲ್ಲ, ನಮ್ಮವರೇ, ನಮ್ಮ ಅಮ್ಮನಿಗೂ ಗೊತ್ತು, ನಮ್ಮ ರಿಲೇಟಿವ್ಸ್ಗೂ ಗೊತ್ತು ಯಾರು ಅಂತ ಹೇಳಿಬಿಟ್ಟು. ನೀವು ಸಡನ್ನಾಗಿ ಈ ಥರ ರಾತ್ರಿ ಬಂದುಬಿಟ್ಟು ಇವ್ರನ್ನ ಯಾಕೆ ಬೈತಾ ಇದ್ದೀರಾ ಅಂತ ಕೇಳಿದಾಗ ಹೋಗಮ್ಮ ನೀನು ಆ ಕಡೆ ಹುಡುಗನ್ನೆಲ್ಲ ತಂದು ಮನೇಲಿ ಇಟ್ಕೊಂಡ್ಬಿಟ್ಟಿದೀಯಾ, ಈ ಥರ ಎಲ್ಲ ಇಲ್ಲಿ ನಡೀತಾ ಹಂಗೆ ಹಿಂಗೆ ಅಂತ ಬೈತಾಯಿದ್ರು. ನಾನು ಹೇಳಿದೆ, ಅಯ್ಯೋ ಎಲ್ಲರಿಗೂ ಗೊತ್ತು ನಮ್ಮ ಮನೆಯಲ್ಲಿ ಇವ್ರು ಯಾರಂತ ಹೇಳ್ಬಿಟ್ಟು, ನಿಮ್ಗೆ ಏನಕ್ಕೆ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತ ನಾನು ಅವ್ರನ್ನ ಕ್ವಶನ್ ಕೇಳ್ತಾ ಇದ್ರೆ, ಇಲ್ಲ ಈ ಥರ ಎಲ್ಲ ಇಲ್ಲಿ ನಡೆಯೋದಿಲ್ಲ, ಇವನ್ನ ಇವಾಗಲೇ ಹೋಗು ಅಂತ ಹೇಳು ಅಂತ ಹೇಳಿದ್ರೆ, ನನಗೊಂಥರ ಬೇಜಾರು, ಅಳ್ತಾ ಇದ್ದೀನಿ. ನಮ್ಮ ತಾಯಿ ಮನೆ ಓನರ್ಗೆ ಸ್ಟಾಪೂ ಸಹ ಮಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರೆ. ನನಗೆ ಅದು ಇನ್ನೂ ಬೇಜಾರಾಗ್ತಾಯಿತ್ತು, ಏನು ನಮ್ಮಮ್ಮ ಆ ಥರ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮನ ಮೇಲೆ ರೇಗಾಡಿದೆ. ಅವ್ರಿಗೆ ಹೇಳು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಆಲ್ರೆಡಿ ಸ್ಟೇ ಮಾಡಿದ್ದೀವಿ ಗುರ್ಗಾವಲ್ಲಿ ಕೆಲಸ ಮಾಡೋವಾಗ. ನಮ್ಮ ತಮ್ಮನೂ ನಮ್ಮ ಜೊತೆ ಸ್ಟೇ ಮಾಡಿದ್ದಾನೆ. ಇದೆಲ್ಲ ಹೇಳು ಅಂತ ಹೇಳಿದಾಗ ಅವ್ರೂ ಸುಮ್ಮನೆ ನಿಂತ್ಕೊಂಡಿದ್ರ. ಇವರು ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ರಾತ್ರಿ ಮನೆಯಿಂದ ಆಚೆ ಹೊರಟ್ಬಿಟ್ರು. ನನಗೆ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಇವ್ರು ಹೋಗ್ತಾ ಇದ್ದಾರೆ, ನಾವೇನು ಕೆಟ್ಟ ಕೆಲಸ ಮಾಡ್ತಿಲ್ವಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮ ಹತ್ರ ಜಗಳ ಮಾಡಿಬಿಟ್ಟು, ನೀನು ಅವ್ರ ಹತ್ರ ಹೇಳಿರಬೇಕು ಫಸ್ಟೇ ಯಾರು ಏನು ಅಂತ ಹೇಳ್ಬಿಟ್ಟು, ನಿಂದೆ ತಪ್ಪು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಹತ್ರ ಜಗಳ ಮಾಡಿಕೊಂಡು ನಾನು ಇವ್ರ ಹಿಂದ್ಗಡೆನೇ ಹೋಗ್ಬಿಟ್ಟೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು. ಇವ್ರು ಬೇಡ ನೀನು ಬರಬೇಡ ನಾನು ಹಿಂದೆ ಅಂತ ಹೇಳ್ತಾಯಿದ್ರು. ಬಟ್ ನಾನು, ಅಯ್ಯೋ ನೀನು ನನಗೋಸ್ಕರ ಬಂದಿದ್ದೀಯಾ, ನಾನೇನಕ್ಕೆ ನಿನ್ನ ಹಾಗೆ बिटबिडली ಅಂತ ಹೇಳ್ಬಿಟ್ಟು ನಾನು इवर हिंदे होते. बैंगलोर में हुआ था ना इंसिडेंट, बोनर आके आपको डांट रही थी, वो ये कहानी बता रही हो. मुझे याद है हम कोरमंगला के अंदर थे और वो रात हमारे लिए बहुत अनएक्सपेक्टेड नाइट मेयर लेकर आई थी. मुझे अच्छी तरह याद है कि ऑनर लोग हमारे पास आ गए थे और मुझे बाहर जाने के लिए कहने लगे कि इसको निकालो, ये दिल्ली वाले को निकालो, इसको भगाओ यहाँ से. तो उस मेरे पीछे जब मैं पैक करने लग गया बैग, तो ये भी पैक करने लग गई अपना सारा लगेज कि इसको क्यों निकाले, ये तो गेस्ट है इस घर पे, आप कैसे नहीं है, अपने हैं. हाँ, तो इसको तो इनको कैसे निकाले, ये तो अपने हैं. वो कहते नहीं, बिना शादी के, बिना मैरिज के कोई लड़का लड़की साथ नहीं रह सकते थे. ये उनके लिटरली वर्ड थे. ये उनको जवाब दे रही थी और कह रही थी नहीं हम ऑलरेडी रिलेशन में हैं. बट वो ऐसा कुछ एक्सेप्ट नहीं कर रहे थे. उन्होंने कहा नहीं खाली करो. अब भी इमीडिएटली मुझे बोला खाली करो. दैन मुझे इमीडिएटली डिसीज़न लेना पड़ा कि नहीं मुझे निकलना होगा, क्योंकि इनकी फैमिली को प्रॉब्लम कर रहे थे वो. और 8 to 9 o'clock के बिटवीन 9 o'clock अराउंड की बात है. तो मैं पैक कर रहा था, तो मेरे पीछे इन्होंने भी अपना लगेज पैक कर लिया. और मैंने इसको मना किया कि आप प्लीज़ मत चलो, आप अपने पास यहीं रहो, मैंने अपने फ्रेंड को बुला लेता हूँ, हम कहीं शिफ्ट हो जाऊँगा मैं, फिर हम नेक्स्ट टाइम कुछ प्लान करेंगे. बट नहीं,
वो करते करते इतना बड़ा बवंडर हो गया, इतना बड़ा प्रॉब्लम्स क्रिएट हो गया। फिर मेरे साथ ये आ गई और हम दोनों घर से बाहर चले गए। हम घर से कुछ ही दूरी पे गए थे, जस्ट फ्यू मिनट्स अवे फ्रॉम द हाउस। वहाँ पे बस स्टॉप पे हम बैठ गए और हम पूरे ब्लैंक थे उस समय कि हमें क्या करना है। मैं बोलूँगी कन्नड़ में रुक जाओ। तो एक्चुअली मैं बिल्कुल बहुत डरे हुए थे और पूरे ब्लैंक थे हम कि हमें करना क्या है। 2000 कौन से ईयर की बात है? 10 में 2010 की बात है ये। तो एट 9 o'clock हम कोरमंगला के बस स्टैंड पे थे एंड शी विल एक्सप्लेन नाउ फर्दर। ಸೊ ಮನೆಯಿಂದ ಆಚೆ ಹೊರಟ್ಮೇಲೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಸೊ ಬಸ್ ಸ್ಟಾಪ್ ಹತ್ರ ಕುತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ ಏನು ಎತ್ತ ಅಂತ. ಪ್ಲ್ಯಾನ್ ಮಾಡೋದಕ್ಕೂ ಮೈಂಡ್ ಓಡ್ತಾನೆ ಇರಲಿಲ್ಲ. ನಾನು ಅಳ್ತಾ ಇದ್ದೆ. ನಮ್ಮ ಅಪ್ಪ ಆ್ಯಕ್ಚುಲಿ ಹಿಂದೆ ಬಂದುಬಿಟ್ಟಿದ್ರು, ಅಲ್ಬೇಡಮ್ಮ, ಏನಕ್ಕೆ ಹಂಗೆ ಅಳ್ತಾ ಇದೀಯಾ, ಏನಕ್ಕೆ ಹಂಗೆ ಹೇಳ್ತಾ ಇದೆಯಾ, ಅಲ್ಬೇಡ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ದುಡ್ಡು ಕೈಗೆ ಇಟ್ಬಿಟ್ಟು ನೀನು ಹೋಗು ಮನೆಗೆ, ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ್ನ ಕಳಿಸ್ಬಿಟ್ಟೆ. ನಮ್ಮ ಅಮ್ಮ ನಮ್ಮ ಹಿಂದೆ ಬಂದಿರಲಿಲ್ಲ, ಅವ್ರ ಮನೆಯಲ್ಲೇ ಇದ್ದರು. ನನಗೆ ನಮ್ಮ ಅಮ್ಮನ ಮೇಲೆ ಅವಾಗ ತುಂಬ ಅಂದರೆ ತುಂಬ ಕೋಪ ಇತ್ತು, ಏನಕ್ಕೆ ಅವರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಒಂಥರ ಅದು ಹೇಳೋಕ್ಕೆ ಬರಲ್ಲ, ಆ ಥರ ಒಂದು ಆ ಮೂಮೆಂಟಲ್ಲಿ It's okay, it's okay. ಆ ಮೂಮೆಂಟಲ್ಲಿ सब ಅವ್ರಿಗೆ लाइफ में सबके साथ कुछ ना कुछ प्रॉब्लम होता है. अरे It happens with us also. ಚುಪ್ರೋ ಅವಾಗ ನಮ್ಮ ತಾಯಿ ಹೇಳಬೇಕಾಗಿತ್ತು, ಯಾರೂ ಇಲ್ಲ, ನಮ್ಮ ಹುಡುಗನೇ, ನಮ್ಮ ಮನೆ ಕಡೆ ಎಲ್ಲರಿಗೂ ಗೊತ್ತು, ಬೇಗನೆ ಮದುವೆ ಮಾಡ್ಕೊತಾರೆ, ಹಂಗೆ ಹಿಂಗೆ ಏನೋ ಒಂದು ಹೇಳಬೇಕಾಗಿತ್ತು. ಅವ್ರು ಸುಮ್ಮನೆ ನಿಂತ್ಕೊಂಡಿದ್ರಲ್ಲ, ಅದು ನನಗೆ ಬೇಜಾರಾಯಿತು. ಸೊ ಅಲ್ಲಿ ಬಸ್ ಸ್ಟಾಪ್ ಹತ್ರ ಕುತ್ಕೊಂಡು ನಮ್ಮ ಅತ್ತೆ ಮಗಳಿಗೆ ನಾನು ಕಾಲ್ ಮಾಡಿದೆ, ಯಾಕಂದರೆ ಅವ್ರು ತುಂಬ ಕ್ಲೋಸ್ ಆಗಿದ್ರು. ನಮ್ಮ ಅಕ್ಕ, ಸ್ವಂತ ಅಕ್ಕ ಬಂದುಬಿಟ್ಟು ಚೆನ್ನೈಲಿರೋದು. ಸೊ ನಾನು ಅವ್ರಿಗೆ ಕಾಲ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ತಮ್ಮ ಗುರ್ಗಾವಲ್ಲಿ ಕೆಲಸ ಮಾಡ್ತಾ ಇದ್ದ. ಸೊ ಅದಕ್ಕೆ ನಾನು ನಮ್ಮ ಅತ್ತೆ ಮಗಳಿಗೆ ಕಾಲ್ ಮಾಡಿದೆ. ಅವ್ರು ತುಂಬ ಕ್ಲೋಸ್, ನನ್ನ ಹತ್ರ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ನಾನು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಏನು ಟೆನ್ಷನ್ ತೊಗೋಬೇಡ, ಅಲ್ಲೇ ಕುತ್ಕೊಂಡಿರು, ಅಣ್ಣನ ಇವಾಗಲೇ ಕಳಿಸ್ತಾ ಇದ್ದೀನಿ, ಬಂದುಬಿಡ್ರಿ ಇಲ್ಲಿಗೆ ಅಂತ ಕಳಿಸಿದ್ರ. ಅವ್ರು ಬರೋದಷ್ಟಕ್ಕೆ ಲೇಟ್ ಆಯಿತು. ಅದಕ್ಕೆ ನಾವು ಕೋರಮಂಗಲದಲ್ಲೇ ಒಂದು ರೂಮ್ ತೊಗೊಂಡ್ಬಿಟ್ಟು ಅಲ್ಲೇ ಇದ್ವಿ. 12 ಗಂಟೆ ರಾತ್ರಿ ಆಗೋಗಿತ್ತು. ಬಸ್ ಸ್ಟಾಪ್ ಹತ್ರ ಕುತ್ಕೊಂಡಿರುವಾಗ ಎಲ್ಲರೂ ನೋಡ್ತಾ ಇದ್ರು ನಮಗೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ರೂಮ್ ತೊಗೊಂಡು ರೂಮಲ್ಲಿದ್ವಿ. ಆಮೇಲೆ ಅಣ್ಣ ಬಂದರು, ಅಂದರೆ ನಮ್ಮ ಮಾವನ ಮಗನೇ. ಎಲ್ಲನೂ ಮಾತುಕತೆ ನಡೀತು, ಹೇಳಿದ್ರು ಈ ಥರ ಎಲ್ಲ ಏನು ಟೆನ್ಷನ್ ಮಾಡ್ಕೋಬೇಡ. ಇವ್ರೂ ಎಲ್ಲರಿಗೂ ಗೊತ್ತಿತ್ತು, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮೀಟ್ ಮಾಡಿದ್ರು, ಇಲ್ಲಿ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗು ನೀವು ಚೆಕ್ಔಟ್ ಮಾಡಿಬಿಡಿ, ನನ್ನ ಜೊತೆ ಬಂದುಬಿಡಿ ಅಂತ ಕರೆದ್ರ. ಆಮೇಲೆ ನಾವು ಹೋದ್ವಿ ಅವ್ರ ಜೊತೆನೇ. ನಾನು ಸ್ವಲ್ಪ ದಿನ ಅವ್ರ ಮನೆಯಲ್ಲೇ ಇದ್ದೆ. ಇವ್ರನ್ನ ಆಚೆ ಇರೋದಕ್ಕೆ ಹೇಳಿದ್ರು, ಯಾಕಂದರೆ ಒಂದೇ ಕಡೆ ಇದ್ದರೆ ಮತ್ತೆ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವ್ರು ಪಾಪ ಕೆಲಸ ಹುಡ್ಕೊಂಡು ಫ್ರೆಂಡ್ ಜೊತೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು, ಇವ್ರಿಗೆ ಆ್ಯಕ್ಚುಲಿ ಇವ್ರ ಮನೆಗೂ ಸ್ಯಾಲ್ರಿ ಕಳಿಸ್ಬೇಕಾಗಿತ್ತು, ಕೆಲಸನೂ ಸಿಕ್ಕಿರಲಿಲ್ಲ ಆವಾಗ. ಸೊ ನನಗೆ ಇವ್ರ ಮೇಲೇ ಒಂಥರ ಬೇಜಾರಾಗ್ತಾಯಿತ್ತು, ನನಗೋಸ್ಕರ ಬಂದುಬಿಟ್ಟು ಈ ಥರ ಎಲ್ಲ ಆಯ್ತಂತ ಹೇಳ್ಬಿಟ್ಟು ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ನಾನು ಎಲ್ಲರ ಹತ್ರನೂ ಹೇಳಿದೆ, ನಾನು ಇವರು ಬೇರೆ ಇರಲ್ಲ, ನಾವಿಬ್ಬರು ಒಟ್ಟಾಗೆ ಇರ್ತೀವಿ, ನಾನು ಸಪೋರ್ಟ್ ಮಾಡ್ತೀನಿ, ಹೆಂಗಿದ್ರು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ನಾನು ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಈ ಥರ ಎಲ್ಲ ಇಲ್ಲಿ ಆಕ್ಸೆಪ್ಟ್ ಆಗಲ್ಲ, ಈ ಥರ ನೀವು ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಮದುವೆ ಮಾಡ್ಕೊಂಡ್ಬಿಡಿ ಅಂತ ನಮಗೆ ಸಜೆಷನ್ ಕೊಟ್ಟರು. ಆವಾಗ ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಲಿಲ್ಲ, ಯಾಕಂದರೆ ಇವ್ರ ತಂಗಿಗೂ ಇವ್ರು ಮದುವೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ರು. ಸೊ ಅದಕ್ಕೆ ನಾನು ಇವಾಗೆಲ್ಲ ಮದುವೆ ಎಲ್ಲ ಮಾಡ್ಕೊಳ್ಳಲ್ಲ, ನಾವಿಬ್ಬರು ಒಟ್ಟಾಗೆ ಇರ್ತೀವಿ, ಕೆಲಸ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ಇಬ್ಬರೂ ಬೇರೆ ಬೇರೆ ಇಟ್ಕೊಂಡೇ ಕೆಲಸ ಮಾಡ್ಕೊಳ್ಳಿ ಅಂತ ನಮಗೆ ಸಜೆಷನ್ಸ್ ಕೊಡ್ತಾಯಿದ್ರು. ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು, ಇವ್ರನ್ನ ಬೇರೆ ಕಡೆ ಇರೋದಕ್ಕೆ ಹೇಳಿದ್ರ. ಆಮೇಲೆ ಅವ್ರ ಕಂಪ್ನಿಯಲ್ಲೇ, ಅಂದರೆ ಅವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತು, ನಾವಿಬ್ಬರು ಕೆಲಸ ಮಾಡೋದಕ್ಕೆ ಹೇಳಿದ್ರು. ನಾನು ಅವಾಗ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವ್ರು ಹೇಳಿದ್ರು, ಕಂಪ್ನಿಯಲ್ಲಿ ಕೆಲಸ ಬಿಟ್ಬಿಡು, ನೀವಿಬ್ರು ಒಂದೇ ಕಡೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ಕೊಳ್ಳಿ. ನಾನು ಸರಿ ಅಂತ ಹೇಳ್ಬಿಟ್ಟು ನಾವಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ಇವರು ಸ್ವಲ್ಪ ದಿನ ಅವ್ರ ಫ್ರೆಂಡ್ ಜೊತೆನೇ ಸ್ಟೇ ಮಾಡ್ತಾ ಇದ್ರು, ನಾನು ನಮ್ಮ ಅತ್ತೆ ಮಗಳ ಮನೆಯಲ್ಲೇ ಇರ್ತಾ ಇದ್ದೆ. मैं सेल्स मैनेजर की जॉब करने लग गया, वहाँ सब कुछ फिर नॉर्मल हो गया हमारा. डेली हम इंदिरा नगर में जॉब पे आता था. मैं रहता था यलंका, मेरे फ्रेंड यलंका रहते थे, जो मेरी प्रीवियस कंपनी जिस पे मैं और भारती एक साथ काम करते थे. तो उन्होंने मेरी हेल्प करी, उन्होंने मुझे पीजी फाइंड आउट करने में हेल्प करी. दैन थोड़ा सा हमारी सिचुएशन नॉर्मल हुई. ये जो प्रीवियस इनसे लास्ट वीक जो प्रॉब्लम हुई थी उसको भूल गई और अपने काम में फोकस करने लग गई. मुझे याद है यलंका से इंदिरा नगर आने में बहुत ज़्यादा प्रॉब्लम्स होती थी, ट्रैफिक फेस करते हुए आता था, तो काफ़ी दिक्कतें होती थी. ಸೊ ಯಲಂಕಾಯಿಂದ ಅವರು ಇಂದಿರಾನಗರ್ಗೆ ಬರ್ತಾ ಇದ್ರು, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರು.
ನಾವಿಬ್ಬರು ಕೆಲಸ ಮಾಡಿದ್ರೂ ಸಹ ನಾವು ನಮಗೋಸ್ಕರ ಅಂತ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿಲ್ಲ, ಯಾಕಂದರೆ ನಾವು ಮನೆಗೆ ಅಂತಲೇ ದುಡ್ಡು ಕೊಡ್ತಾ ಇದ್ದಿದ್ದು. ಸೊ ನಾವು ಫೈನಾನ್ಷಿಯಲಿ ತುಂಬ ವೀಕ್ ಆಗಿದ್ವಿ ಆವಾಗ. ಎಷ್ಟೇ ಕೆಲಸ ಮಾಡಿದ್ರೂ ಸಹ ನಾವು ಮನೆಗೆ ಅಂತಲೇ ದುಡ್ಡು ಕೊಡ್ತಾ ಇದ್ದಿದ್ದು. ಇವ್ರಿಗೂ ಅವ್ರ ಮನೆಗೆ ಮಂತ್ಲಿ ದುಡ್ಡು ಕೊಡ್ತಾ ಇದ್ವಿ. ಸ್ವಲ್ಪ ಮಟ್ಟಿಗೆ ನಾವು ಅದು ಇದಕ್ಕೆ ಅಂತ ಖರ್ಚಿಗೆ ಅಂತ ಇಟ್ಕೊತಾ ಇದ್ವಿ. ಸೊ ಈ ಒಂದು ಸಿಚುವೇಷನಲ್ಲಿ ಇವ್ರಿಗೆ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗ್ತಾಯಿತ್ತು. ಅದಕ್ಕೆ ನಾನು ಹೇಳಿದೆ ನಮ್ಮ ಅತ್ತೆ ಮಗಳ ಹತ್ರ, ಈ ಥರ ನಾವು ಒಂದೇ ಕಡೆ ಇರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವ್ರು ಬೇಡ ಅಂತ ಹೇಳಿದ್ರು. ಬಟ್ ನಾನೇ ಹಠ ಮಾಡಿಬಿಟ್ಟು ಒಂದೇ ಕಡೆ ಇರ್ತೀವಿ, ನನಗೇನು ನಾಚಿಕೆ ಇಲ್ಲ, ನಾವು ಆಲ್ರೆಡಿ ಇದ್ದಿದ್ದೀವಿ ಅಂತ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಪ್ರೀತಿ ಅಂತೂ ಹೆಚ್ಚಾಗಿದೆ. ಸೊ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ದೆ. ಅವ್ರು ಓಕೆ ಅಂತ ಹೇಳಿದ್ರು. ನಾವು ಇಬ್ಬರೂ ಒಟ್ಟಾಗಿ ಮನೆ ಮಾಡಿದ್ವಿ ಗೋಪಾಲನ್ ಮಾಲ್ ಹತ್ರ. ಕहाँ पर था वो जगह? बेंगेनहल्ली. बेंगेनहल्ली अपोजिट टू गोपालन मॉल. ನಾವು ಬೆಂಗೇನಹಳ್ಳಿಯಲ್ಲಿ ಬಾಡಿಗೆ ಮನೆ ನೋಡಿದ್ವಿ. ಇವ್ರ ಫ್ರೆಂಡ್ಸ್ ಎಲ್ಲನೂ ಬಂದುಬಿಟ್ಟು, ಅಂದರೆ ನಮ್ಮ ಕೊಲೀಗ್ಸ್ ಎಕ್ಸ್ ಕಂಪ್ನಿ ಕೊಲೀಗ್ಸ್ ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ರು. ಪಾತ್ರೆಗಳು ಖರೀದಿ ಮಾಡೋದ್ರಲ್ಲಿ ಮತ್ತು ಮನೇನ ಸ್ವಲ್ಪ ಸೆಟ್ ಮಾಡೋದ್ರಲ್ಲಿ ಎಲ್ಲನೂ ಅವ್ರು ಹೆಲ್ಪ್ ಮಾಡಿದ್ರು. ಆಮೇಲೆ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ವಿ. ಸಡನ್ನಾಗಿ ಏನಾಯಿತು ಅಂತ ಹೇಳಿದ್ರೆ, ನಾವು ಪ್ಲ್ಯಾನೇ ಮಾಡಿರಲಿಲ್ಲ ಮದುವೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಬಟ್ ಮದುವೆ ಯೋಗ ನಮ್ಮದು ಬರೆದಿದ್ರು ದೇವರು ಅಂತ ನನಗನ್ಸುತ್ತೆ. ಸೊ ಆ ಥರ ಒಂದು ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ನಡೆದ್ಬಿಟ್ಟು, ನಾವಿಬ್ಬರು ಒಟ್ಟಾಗಿ ಇದ್ದು 1-2 ತಿಂಗಳಾಯಿತು. ನಾನು ಕನ್ಸ್ಯೂಮ್ ಮಾಡಿಬಿಟ್ಟೆ ಆವಾಗ. ಸೊ ಆವಾಗ ಏನು ಮಾಡೋದು ಎತ್ತ ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ಏನು ಹೇಳೋದು ಅಂತ ಅರ್ಥ ಆಗ್ತಾಯಿಲ್ಲ. ನಾನು ಕನ್ಸೀವ್ ಮಾಡಿದ್ಮೇಲೆ ಆಮೇಲೆ ನಮ್ಮ ಅತ್ತೆ ಮಗಳಿಗೆ ನಾನು ಹೇಳಿದೆ, ಈ ಥರ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರು ಪರವಾಗಿಲ್ಲ ಬಿಡು, ಹೆಂಗಿದ್ರು ಒಟ್ಟಾಗೆ ಇದ್ದೀರಲ್ವಾ, ಮದುವೆ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರೆ. ಆಮೇಲೆ ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅತ್ತೆ, ಯಾರ್ಯಾರು ದೊಡ್ಡವ್ರು ಇರ್ತಾರೋ ಅವ್ರೆಲ್ಲರೂ ಕೂರಿಸ್ಬಿಟ್ಟು ಇವ್ರ ಜೊತೆ ಮಾತಾಡಿದ್ರು. ಇವಾಗ ಏನು ಮಾಡ್ತೀರಾ, ನಿಮ್ಮ ಮನೇಲೆಲ್ಲ ಗೊತ್ತಾ ಈ ಥರ ಭಾರತಿ ಜೊತೆ ನೀವು ಇರೋದು ಹಂಗೆ ಹೆಂಗೆ ಅಂತ ಇವ್ರನ್ನ ಪ್ರಶ್ನೆ ಕೇಳಿದ್ರು. ಇವ್ರು ಹೇಳಿದ್ರು ಇವ್ರ ಮನೆಯಲ್ಲೆಲ್ಲನೂ ಯಾರಿಗೂ ಏನೂ ಹೇಳಿಲ್ಲ, ಈ ಥರ ನನ್ನ ಜೊತೆ ಇದ್ದಿದ್ದು. ಬೆಂಗಳೂರಲ್ಲಿ ಇರೋದೂ ಸಹ ಹೇಳಲಿಲ್ಲ, ಮತ್ತು ಡೆಲ್ಲಿಯಲ್ಲಿ ಇದ್ದಿದ್ದೂ ಸಹ ಹೇಳಲಿಲ್ಲ. ನಮ್ಮ ಮನೆಯಲ್ಲಿ ಅಂದರೆ ಇವ್ರ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಸಿಚುಯೇಷನ್ ಇತ್ತು. ಅಣ್ಣಂದರು ತಂಗಿ ಎಲ್ಲನೂ ಇದ್ದಾರೆ, ಮತ್ತು ಅವರು ಅಷ್ಟು ಓಪನೂ ಅಲ್ಲ ಇದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ. ಅದಕ್ಕೆ ಇವ್ರು ಭಯ ಪಟ್ಬಿಟ್ಟು ಯಾರಿಗೂ ಏನೂ ಹೇಳಿರಲಿಲ್ಲ. ಅದಕ್ಕೆ ಅವ್ರು ಕೇಳಿದ್ರು, ಇವಾಗ ಏನಾದರೂ ನೀವು ಮದುವೆ ಮಾಡಿಕೊಂಡ್ರೆ ನಿಮ್ಮ ಕಡೆಯಿಂದ ಯಾರು ಬರ್ತಾರೆ ಅಂತ ಪ್ರಶ್ನೆ ಕೇಳಿದ್ರು ಇವ್ರಿಗೆ. ಇವ್ರು ಹೇಳಿದ್ರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಬರ್ತಾರೆ ನನ್ನ ಮದುವೆಗೆ ಸಾಕ್ಷಿಯಾಗಿ ಅಂತ ಹೇಳಿದ್ರ. ಅವಕ್ಕೆ ಒಂದ್ಸಲ ನಿಮ್ಮ ಅಪ್ಪ ಹತ್ರ ಮಾತಾಡ್ತೀನಿ ಅಂತ ಕೇಳಿದ್ದಕ್ಕೆ, ಬೇಡ ಇವಾಗ ನಾನು ಆಮೇಲೆ ಅವ್ರನ್ನ ಒಪ್ಪಿಸ್ತೀನಿ ಹಂಗೆ ಹಿಂಗೆ ಅಂತ ಇವ್ರು ಹೇಳಿದ್ರು. ನಮ್ಮ ಮನೇಲೆಲ್ಲ ನಾನು ಒಪ್ಪಿಸ್ತೀನಿ, ಇವಾಗ ಹೇಳಿದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಇವಾಗ ಏನೋ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಇವರು ಮದುವೆ ಮಾಡ್ಕೊಂಡು ಬಿಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮ ರಿಲೇಟಿವ್ಸ್ ಎಲ್ಲನೂ ಸೇರಿ ಮದುವೆನ ಫಿಕ್ಸ್ ಮಾಡಿದ್ರು, ಡೇಟನ್ನು ಫಿಕ್ಸ್ ಮಾಡಿದ್ರು. ಆಮೇಲೆ ನಮ್ಮದು 1 ತಿಂಗಳಲ್ಲೇ ಮದುವೆನೂ ಆಯಿತು. ನಮ್ಮದು ಮದುವೆ ಆದಾಗ ನಾನು 2.5 ತಿಂಗಳು ಗರ್ಭಿಣಿಯಾಗಿದ್ದೆ. ಸೊ ಆ ಒಂದು ಎಮೋಷನ್ಸ್ನ ಯಾವ ಥರ ಹೇಳ್ಬೇಕಂತ ಗೊತ್ತಿರಲಿಲ್ಲ. ಒಂಥರ ಭಯ, ನರ್ವಸ್ನೆಸ್. ಆ ರೀತಿ ನಮ್ಮದು ಮದುವೆ ಆಯಿತು. तुम कुछ बोलो. एक्चुअली में उसका कहना सही है. शादी जिस सिचुएशन में हुई थी हमारी, मैंने अपने घर पे किसी को नहीं बताया था, और मैंने अपने फ्रेंड्स को बुलाया इमरजेंसी में कि हमारी शादी हो, कि मेरी तरफ से कोई आना चाहिए. एंड हमारी फाइनेंशियल कंडीशन भी उतनी अच्छी नहीं थी, और सडनली फिर जो न्यूज़ थी उसको देख के हमें शादी करनी पड़ी. मैं बता नहीं सकता, मतलब कि खुशी भी थी और एक तरफ मतलब समझ में भी नहीं आ रहा था. मतलब बिल्कुल मैं भी टोटली ब्लैंक था. बट जो हो रहा था हमने गॉड पे छोड़ दिया था, भगवान पे, वाहिगुरु पे, कि जो भी हो रहा है देखा जाएगा. एंड तो हमारे सामने सिचुएशन उस समय थी, उसको देखते हुए हमारा शादी करना बहुत ज़रूरी था, क्योंकि ये कंसीव हो चुकी थी. और मुझे लगता है कि अगर हम शादी नहीं करते या हम उसको हाइड करते तो और हमारे लिए प्रॉब्लम होती, क्योंकि ये अपनी फैमिली में आ गई थी. और फैमिलीज़ में भी इनके इशू हो गया था जब मैं आया था. तो मतलब बहुत ज़्यादा प्रॉब्लम हो गई थी और कुछ समझ में नहीं आ रहा था. लेकिन उसको ठीक करने के लिए इनके ब्रदर ने हमारी शादी करा दी हम दोनों की. और फिर वहाँ से हमारे लिए फिर एक जर्नी, हम दोनों साथ हो गए, हम दोनों ने शादी कर ली, मैरिज कर ली. एंड दैट वाज अ गुड पार्ट फॉर अस कि हमने शादी कर ली. कहीं ना कहीं भगवान ने हमें आगे एक साथ एक बंधन में बांध दिया. गॉड ने हमें, भगवान ने हमें एक बंधन में बांध दिया. मैं सच में बताऊंगा, मुझे बिल्कुल भी नहीं पता था मेरा शादी ऐसे होगा. मैं थोड़ा सा इसे टर्न करता हूँ, बहुत सीरियस हो जाती है. मैंने अपनी शादी जो सोची थी
कि मैंने सोची थी मेरी अपने रिलीजन में होगी, मेरे नोन में होगी, और मतलब मुझे बिल्कुल भी नहीं पता, इट इज़ टोटली अनएक्सपेक्टेड कि मेरी शादी साउथ में हो जाएगी और ऐसे हो जाएगी। शायद इसे कहते हैं डेस्टिनी। हम दोनों की डेस्टिनी लिखी थी और उसको गॉड ने हमारे को एक मौका दिया उस डेस्टिनी को पूरा करने के लिए, और हमारी इस तरह शादी हो गई। अदरवाइज़ मेरे घर वाले मुझे कहते थे कि तेरी शादी मैं प्रिंसिपल की लड़की से कराऊंगा। हमारी फैमिली में एक नोन थे स्कूल प्रिंसिपल, मेरे रिलेटिव्स थे, उनसे मेरी उनकी लड़की से मेरी शादी कराने के लिए कह रहे थे। तो मैं सोचता हूँ कहाँ मैं अपना पंजाब में शादी करता हूँ, कहाँ मेरी शादी साउथ में बैंगलोर में हो गई। तो ये एक मतलब कह नहीं सकता, देयर इज नो वर्ड्स। ಆಗ್ಬಿಡುತ್ತೆ, ವೇಟ್ ಮಾಡು, ಸ್ವಲ್ಪ ಅರ್ಥ ಆಗಲ್ಲ ಜನಕ್ಕೆ. ಸೊ ಈ ಥರ ನಮ್ಮದು ಮದುವೆ ಆಗಿಬಿಟ್ಟು ಅನ್ಎಕ್ಸ್ಪೆಕ್ಟೆಡ್, ವಿತೌಟ್ ಎನಿ ಪ್ಲಾನಿಂಗ್ಸ್, ಬೇಗನೆ ಎಲ್ಲ ನಡೆದ್ಬಿಟ್ಟು ನಾವು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ವಿ. ಏನು ಮಾಡಬೇಕು ಎತ್ತ ಅಂತ ಒಂದು ಗೊತ್ತಾಗ್ತಾ ಇರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು. ಇವ್ರ ಮನೇಲಿ ಯಾರಿಗೂ ಗೊತ್ತಿರಲಿ, ಈಗ ಇವ್ರ ಮನೇಲಿ ಯಾರಿಗೂ ಇನ್ನೂ ಗೊತ್ತಿಲ್ಲ, ಗೊತ್ತಾದರೆ ಏನಾಗುತ್ತೆ ಏನು, ಆ ಒಂದು ಮಗು ಹೊಟ್ಟೆಲಿರೋದನ್ನ ನಾನು ಎಂಜಾಯ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ತುಂಬ ಭಯ. ಮದುವೆ ಆಗಿ ಒಂದು 15 days ಆದಮೇಲೆ ಇವರು ಅವ್ರ ತಂದೆಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ದು, ಏನೋ ಅಪ್ನೆ ಪಾಪಕ್ಕೂ ಕಾಲ್ ಕಿಯಾ ತಾ. ಆವಾಗ ಅವ್ರದ್ದು ರೆಸ್ಪಾನ್ಸ್ ಮಾಡಿಬಿಟ್ಟು ನಮಗೆ ಸರ್ಪ್ರೈಸ್ ಆಗಿಬಿಡ್ತು. ನಿಜವಾಗ್ಲೂ ಏನಪ್ಪ ಇಷ್ಟು ಪುಣ್ಯ ಮಾಡ್ಕೊಂಡಿದ್ನ ಈ ಥರ ನನಗೆ ಫಾದರ್ ಇಲ್ಲ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಒಂದ್ಸಲನೂ ನೆಗೆಟಿವ್ ಆಗಿ ಏನೂ ಹೇಳಿಲ್ಲ. ಬಂದುಬಿಟ್ರು ನಮ್ಮ ಮನೆಗೆ, ಫ್ಲೈಟ್ ಮೇ ಆಯ್ತೇನಾ, ಹಾಂ ಇವ್ರ ತಂದೆ ಬಂದರು, ನಮ್ಮ ಮನೇಲಿ ಎಲ್ಲರ ಜೊತೆನೂ ಮಾತಾಡಿದ್ರು. ನಮ್ಮನ್ನ ಒಂದು ಅನ್ಕಂಫರ್ಟಬಲ್ ಪ್ಲೇಸಲ್ಲಿ ಇಟ್ಬಿಟ್ಟು ಅವ್ರು ನಮ್ಮ ಜೊತೆ ಮಾತಾಡಿಲ್ಲ. ತುಂಬ ಖುಷಿಪಟ್ಟರು ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ, ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ತುಂಬ ಇಷ್ಟ. ಸೊ ನನ್ನ ಜೊತೆ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರು. ಏನೂ ಒಂಥರ ನೆಗೆಟಿವಿಟಿ ಫೀಲ್ ಮಾಡಿಸಿಲ್ಲ, ಭಯ ಫೀಲ್ ಮಾಡಿಸಿಲ್ಲ. ರೋಟಿ ತಿನ್ನು, ಅದರಲ್ಲಿ ತಾಕತ್ ಬರುತ್ತೆ, ಮಗುಗೆ ಒಳ್ಳೇದಾಗುತ್ತೆ, ಹಂಗೆ ಹಿಂಗೆ ಅಂತಲೂ ಹೇಳ್ತಾ ಇದ್ರು ಆವಾಗ್ಲೂ ಸಹ. ಇವರಿಬ್ಬರದು ಅಂದರೆ ನಮ್ಮ ಮಾವಂದು ಮತ್ತು ಇವ್ರದ್ದು ರಿಲೇಷನ್ಶಿಪ್ ನಾನು ಅವಾಗ ಅಬ್ಸರ್ವ್ ಮಾಡಿದ್ದೇನೆಂದರೆ, ಒಂದೇ ಕಡೆ ಮಲ್ಕೊಳ್ಳೋದು, ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳೋದು, ಒಂಥರ ಇವರಿಬ್ಬರದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಇವಾಗ್ಲೂ ಇದೆ. ನಮ್ಮ ಅತ್ತೆ ಮನೆಗೆ ಅವ್ರು ಹೋದಾಗ, ನಮ್ಮ ಮನೆಗೆ ಅವ್ರು ಬಂದಾಗ ಅವ್ರ ಅಪ್ಪನ ಜೊತೆನೇ ಮಲ್ಕೊತಾರೆ. ಸೊ ಆ ಥರ ಒಂದು ರಿಲೇಷನ್ಶಿಪ್ಪು ಆವಾಗಿಂದ ಇವಾಗಿನವರೆಗೂ. ಸೊ ಅದಕ್ಕೋಸ್ಕರನೇ ಅವರು ನನ್ನನ್ನು ಆ್ಯಕ್ಸೆಪ್ಟ್ ಮಾಡಿದ್ರು, ನಮ್ಮ ಪೇರೆಂಟ್ಸ್ನ, ನಮ್ಮ ಪರಿವಾರನೆಲ್ಲನೂ ಆ್ಯಕ್ಸೆಪ್ಟ್ ಮಾಡಿದ್ರು. ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಏನು ಇಷ್ಟು ಒಳ್ಳೆಯವರು, ಇಷ್ಟು ಚೆನ್ನಾಗಿ ಎಲ್ಲನೂ ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟಿದ್ದಾರೆ, ನೆಗೆಟಿವ್ ಆಗಿ ಹೇಳಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೂ ತುಂಬ ಖುಷಿಪಟ್ಟರು. ಅವರ ಒಂದು ಸೊಸೈಟಿಯಲ್ಲಿ ಗೌರವನ ಉಳಿಸ್ಕೊಳ್ಳೋದಕ್ಕೆ ಅವ್ರ ಕಡೆನೂ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ 1 ತಿಂಗಳಲ್ಲಿ ಎಲ್ಲನೂ ಅರೇಂಜ್ ಮಾಡಿಬಿಟ್ಟು ನಮ್ಮನ್ನ ಅಲ್ಲಿಗೆ ಕರೆಸಿದ್ರು, ಮದುವೆ ಮಾಡಿಕೊಟ್ರು. ಮದುವೆ ಇವ್ರ ಸಮುದಾಯದ ಪ್ರಕಾರ, ಸಿಖ್ ಧರ್ಮದ ಪ್ರಕಾರ ಒಂದು ಅನಂತ ಕಾರ್ಯ ಆಯಿತು, ಇನ್ನೊಂದು ಬಂದ್ಬಿಟ್ಟು ರಿಸೆಪ್ಷನ್ ಆಯಿತು. ನೀನೇನಾದರೂ ಹೇಳಪ್ಪ ಮದುವೆ ಬಗ್ಗೆ, मैरिज के बारे में? फादर ने फिर हमारी मैरिज कराई, और जो उनका एक्चुअली सपना था कि अपने बेटे की शादी करनी है मैंने, वो उन्होंने पूरा किया। हमारे सिख धर्म के रीति रिवाज से गुरुद्वारा साहिब के अंदर हमारे दोनों के लावे हुए, जिसे फेरे कहते हैं। मैं हर कदम पे इसके साथ था। तो शुरू में जब फैमिली से मिल रहे थे, जब घर में आई थी, तो थोड़ा सा डर था। एक अच्छे जीवन जीने के लिए, एक आने वाली लाइफ के लिए हमें ब्लेसिंग मिली हमारे पेरेंट्स से, हमारे गॉड्स गुरुओं से। तो उसके लिए मैं आज ये कहता हूँ कि हमारी जो हम पे गॉड का आशीर्वाद है, जो वाहिगुरु की कृपा है, जो ब्लेसिंग्स है ईश्वर की, वो हमारी इस वजह से कि हमने कहीं ना कहीं किसी को रुलाया नहीं है, हमने किसी को दुख नहीं दिया। और हमारी 2 शादी हुई है, एक हमारी हुई है हिंदू धर्म के रीति रिवाज से, दूसरी हमारे सिख धर्म के रीति रिवाज से हुई है। बस अंदर से सब खुश थे, फैमिली का खुश होना हमारे लिए एक सबसे गौरव की बात थी। ಸೊ ಇವ್ರ ಕಡೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು. ಸೊ ಆವಾಗ ನನ್ನ ಕಂಡೀಷನ್ ಏನಂತ ಹೇಳೋದು, ಯಾರಿಗೂ ಹೇಳಿದ್ರು ಅರ್ಥ ಆಗಲ್ಲ. ನಾನು ಏನು ಹೇಳೋದು, ಎಷ್ಟು ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಕೊರಗ್ತಾ ಇದ್ದೆ, ಭಯ ಇತ್ತು. ಮತ್ತು ಏನಪ್ಪ ಈ ಥರ ಪ್ರೆಗ್ನೆನ್ಸಿಯಲ್ಲಿ ಮದುವೆ ಆಗ್ತಾ ಇದೆ ಅಂತ ಒಂಥರ ನನಗೂ ಒಂಥರ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ನನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನನ್ನ ಟೀನೇಜಿಂದ ಕಾಲೇಜ್ ಡೇಸ್ವರೆಗೂ, ಜಾಬ್ವರೆಗೂ ನಾನು ನನ್ನ ಬಿಟ್ಟು ಕೊಟ್ಟಿಲ್ಲ. 50 ಜನ ಗಂಡು ಮಕ್ಕಳ ಮಧ್ಯೆ ಒಂಟಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಆವಾಗ್ಲೂ ನನ್ನ ಕ್ಯಾರೆಕ್ಟರ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಒಂದು ಬ್ಲ್ಯಾಕ್ ಮಾರ್ಕೇ ಇರಲಿಲ್ಲ ನನ್ನ ಒಂದು ಜರ್ನಿಯಲ್ಲಿ. ಈ ಥರ ಮದುವೆ ಮಾಡ್ಕೊತಾ ಇದ್ದೀನಲ್ಲ ಅಂತ ಒಂದು ನನಗೆ ಬೇಜಾರಿತ್ತು ಅಷ್ಟೇ. ಒಂಥರ
ಯಾರೂ ಡೈರೆಕ್ಟಾಗಿ ಹೇಳಲ್ಲ, ಬಟ್ ಮಾತಾಡ್ಕೊಂತಾರಲ್ವ ಅವಾಗ ಅದು ನನಗೆ ತುಂಬ ಇದಾಯಿತು. ಯಾರನ್ನು ಡೈರೆಕ್ಟಾಗಿ ಹೇಳಲ್ಲ, ಬಟ್ ಹಿಂದ್ಗಡೆ ಎಲ್ಲರೂ ಮಾತಾಡ್ಕೊತಾರೆ, ಅದು ನನಗೆ ಗೊತ್ತಿತ್ತು. ಬಟ್ ಅದೇ ಒಂದು ಅಡ್ಡ, ನನಗೆ ಏನೇ ಆದ್ರೂ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಸಂಸಾರ ಮಾಡಿದ್ರು. ಸಾರಿ, ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಇದೆಲ್ಲ ಹೇಳಬೇಡ ಅಂತ ಹೇಳಿದ್ದಾರೆ. ಮಾತಾಡೋರಂತೂ ಇದ್ದೇ ಇರ್ತಾರೆ, ಮುಖದ ಮೇಲೆ ಯಾರನ್ನೇ ಹೇಳಲ್ಲ, ಹಿಂದ್ಗಡೆ ಮಾತಾಡ್ತಾರೆ. ನಾನು ಅದನ್ನು ಕೇಳಿದ್ದೀನಿ. ನಾನು ಅದಕ್ಕೆ ಒಂದು ಆಟದಿಂದ ನನ್ನ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ. ಅದು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರೂ ನಾನು ಇಲ್ಲಿಂದ ಓಡೋಗಿಲ್ಲ, ಇವ್ರ ಮನೆಯಿಂದ ಓಡೋಗಿಲ್ಲ, ನಮ್ಮ ಯಜಮಾನ್ರಿಂದ ಓಡೋಗಿಲ್ಲ, ಇವ್ರ ಜೊತೆನೇ ಇದ್ದೀನಿ ಅಂತಲೇ ಹೇಳ್ಬೋದು. ये सोचता हूँ जो हुआ सो हुआ, बट वाहिगुरु जी ने हमारे ऊपर बहुत मेहर रखी है, बहुत साढ़े को आशीर्वाद देता है। उन मैं यही कह रहे हैं कि आने वाला समय, हाँ, मैं ये कहता हूँ वाहिगुरु जी ने बहुत हम पे मदद करी है, बहुत ब्लेसिंग है। जो पीछे हुआ सो हुआ, बहुत चैलेंजिंग लाइफ था शुरुआत से, बट मैं कहता हूँ ऊपर वाले की वाहिगुरु जी बहुत मेहर है हम पे। उन्होंने हमारे ऊपर आशीर्वाद दिया, ब्लेसिंग दी, और हमारे 2 प्यारे प्यारे छोटे छोटे बच्चे हैं। ಇವಾಗ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಇವರು ಹಿಂದಿಯಲ್ಲಿ ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮಿಬ್ಬರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಅವ್ರನ್ನ ಚೆನ್ನಾಗಿ ಸೆಟಲ್ ಮಾಡಬೇಕು, ಅದೊಂದು ಮಾತ್ರ ನನಗೆ ಆಸೆ. ದೇವ್ರ ಆಶೀರ್ವಾದ ಅಂತೂ ನಮ್ಮ ಜೊತೆ ಇದೆ. ನಿಮ್ಮ ಸಪೋರ್ಟು ನಮಗೆ ಸಿಕ್ಕರೆ ನಾವು ಚೆನ್ನಾಗಿರ್ತೀವಿ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀವಿ ಅಂತ ನಾನು ಅನ್ಕೊತಾ ಇದ್ದೀನಿ. ನಾನು ನನ್ನ ವ್ಲಾಗ್ಸ್ ಮುಖಾಂತರ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನು ಶೇರ್ ಮಾಡ್ಕೊತೀನಿ. ಸೊ ಅದರಿಂದ ಕೆಲವ್ರಿಗೆ ಯೂಸ್ಫುಲ್ ಕೂಡ ಆಗ್ಬೋದು, ಒಂದು ಮೋಟಿವೇಶನ್ನು ಸಹ ಸಿಗ್ಬೋದು. ನಮ್ಮ ಜರ್ನಿಲಿ ಏನೇನಾಗಿದೆಯೋ ಎಲ್ಲನೂ ಹೇಳಿದ್ದೀನಿ. ಮತ್ತು ಇನ್ನು ಮುಂದೆನೂ ಸಹ ರಿಯಲಿಸ್ಟಿಕ್ ಆಗಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿಗೆ ಇಷ್ಟೇ. ಐ ಹೋಪ್ ನಿಮಗೆ ನಮ್ಮ ಲವ್ ಸ್ಟೋರಿ ಪಾರ್ಟ್ 2 ಜರ್ನಿನೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಆದಷ್ಟು ಶೇರೂ ಸಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.